ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಆವಿಷ್ಕಾರ. ಗಂಜಿ ದೋಸೆ ಇದು ನಾನೀಗ ಶೇರ್ ಮಾಡ್ತಾ ಇರೋ ದೋಸೆ ರೆಸಿಪಿ. ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರಗುವಷ್ಟು ತುಂಬಾ ಲೈಟಾಗಿರೋವಂಥ ಈ ದೋಸೆ ಕೇವಲ 2 ಸಾಮಗ್ರಿಗಳನ್ನು ಬಳಸಿ ಮಾಡ್ತಾ ಇರೋದು. ಮತ್ತು ಈ ದೋಸೆ ಹೋಟೆಲ್ಗಳಲ್ಲಿ ಮಾಡೋ ಸೆಟ್ ದೋಸೆಗಿಂತನೂ ಸ್ಪಾಂಜಿಯಾಗಿರುತ್ತೆ. ಈಗ ಗಂಜಿ ದೋಸೆ ಮಾಡೋ ವಿಧಾನನ ನೋಡ್ಕೊಳ್ಳೋಣ. ಇದಕ್ಕೆ ಜೊತೆಗೆ ಎಕ್ಸಲೆಂಟ್ ಕಾಂಬಿನೇಷನ್ ಆಗಿ ಈರುಳ್ಳಿ ಸಾಗು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಗಂಜಿ ದೋಸೆಗೆ ಈ ಲೋಟದಲ್ಲಿ 4 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಸೋನಾ ಮಸೂರಿ ಅಕ್ಕಿ, ಯಾವ ಅಕ್ಕಿ ಬೇಕಾದ್ರೂ ತೊಗೊಳ್ಬೋದು. ರೇಷನ್ ಅಕ್ಕಿ ಆಗಿರ್ಬೋದು, ಇಲ್ಲ ದೋಸೆ ಅಕ್ಕಿ ಬರುತ್ತಲ್ಲ ಅದು ಯಾವುದಾದ್ರೂ ತೊಗೊಳ್ಬೋದು. 1-2 ಸಲ ತೊಳಿತೀನಿ. ಈಗ ಇದನ್ನು 2 ಸಲ ತೊಳೆದಿದ್ದಾಗಿದೆ. ಈಗ ಇದರಲ್ಲಿ 1 ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ. 2 ಸಾಮಗ್ರಿಗಳು, ಉದ್ದಿನಬೇಳೆ ಏನು ಹಾಕಲ್ಲ, ಅಕ್ಕಿ ಮೆಂತ್ಯ 2 ಸಾಮಗ್ರಿಗಳು. ಇದಕ್ಕೆ ಫ್ರೆಶ್ ನೀರು ಹಾಕ್ಬಿಟ್ಟು 6 hours ಮಿನಿಮಮ್ ನೆನೆಸಬೇಕು. ಆಮೇಲೆ ರುಬ್ಬಿ ಫರ್ಮೆಂಟ್ ಆಗೋದಕ್ಕೆ ಬಿಡೋದು. ಮುಂದಿಂದು ಪ್ರೊಸೀಜರ್ ನೆಂದಾದಮೇಲೆ ತೋರಿಸ್ತೀನಿ. ಗಂಜಿ ದೋಸೆಗೆ ಅಂತ ನೆನೆಸಿಟ್ಟಿದ್ದ ಅಕ್ಕಿ ಮತ್ತು ಮೆಂತ್ಯ 6 hours ಮಿನಿಮಮ್ ನೆನೆಸ್ಬೇಕಂತ ಹೇಳಿದ್ದೆ. 6.5 hours ನೆಂದಿದೆ. ಈಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಕಡಿಮೆ ಕ್ವಾಂಟಿಟಿ ಆದ್ದರಿಂದ ಮಿಕ್ಸರ್ ಜಾರಲ್ಲೇ ಗ್ರೈಂಡ್ ಮಾಡ್ಕೊಳ್ತೀನಿ. ಗ್ರೈಂಡರ್ಗೂ ಕೂಡ ಹಾಕ್ಬೋದು. ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಹಿಟ್ಟು ಪೂರ್ತಿ ರುಬ್ಬಿದ್ದಾಯಿತು. ತುಂಬ ತೆಳ್ಳಗೂ ಅಲ್ಲ, ಗಟ್ಟಿಗೂ ಅಲ್ಲ, ಮೀಡಿಯಮ್ಮಾಗಿ ಕಡಿಮೆ ನೀರು ಹಾಕಿ ರುಬ್ಬಿದ್ದೀನಿ. ಇಷ್ಟು ಹಿಟ್ಟಿನಲ್ಲಿ 1 ಸೌಟಷ್ಟು ಹಿಟ್ಟನ್ನು ತೆಕ್ಕೊಂಡು ಒಂದು ಬಾಣಲಿಯಲ್ಲಿ ಹಾಕ್ಕೊಳ್ತೀನಿ. ಈಗ ಗಂಜಿ ರೆಡಿ ಮಾಡ್ಕೊಳ್ಬೇಕು. 1 ಸೌಟಷ್ಟು ಹಿಟ್ಟನ್ನ ಒಂದು ಬಾಣಲಿನಲ್ಲಿ ಹಾಕ್ಕೊಂಡಿದ್ದೀನಿ. 1 ಸೌಟ್ ಹಿಟ್ಟಿಗೆ 6 ಸೌಟಷ್ಟು ನೀರು ಹಾಕ್ಕೊಳ್ಬೇಕು ಗಂಜಿ ಮಾಡ್ಕೊಳ್ಳೋದಕ್ಕೆ. ಇದು 6 ಸೌಟ್ ನೀರು ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊದಲು ಈಗ ಇದನ್ನು ಕೈ ಬಿಡದೆ ಒಂದೇ ಸಮನೆ ಕೈ ಆಡಿಸ್ಬೇಕು. ಎಲ್ಲೂ ಗಂಟಾಗೋದಕ್ಕೆ ಚಾನ್ಸ್ ಕೊಡಬಾರ್ದು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ. ಇದು ಹಾಗೆ ಗಟ್ಟಿ ಆಗ್ತಾ ಹೋಗುತ್ತೆ. ಒಂದು ನಿಮಿಷ ಕೈ ಬಿಟ್ರೂ ಗಂಟಾಗುತ್ತೆ. ಕೈ ಬಿಡಬಾರ್ದು. ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಇವಾಗ ಗಂಜಿ ರೆಡಿ ಆಯಿತು. ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಗಂಜಿ ರೆಡಿಯಾಗಿದೆ. ಇದನ್ನು ಈಗ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು. ಈಗ ಗಂಜಿ ಮಾಡಿದ್ದು ಫುಲ್ ತಣ್ಣಗಾಗಿದೆ, ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ರುಬ್ಬಿರೋ ದೋಸೆ ಹಿಟ್ಟಲ್ಲಿ ಮಿಕ್ಸ್ ಮಾಡ್ತೀನಿ. ಈಗ ಇದಕ್ಕೆ ಉಪ್ಪು ಹಾಕಿ ಕಲಿಸ್ತೀನಿ. ಇದು ಉದ್ದಿನಬೇಳೆ ಏನು ಹಾಕದೇ ಇರೋದ್ರಿಂದ ಫರ್ಮೆಂಟ್ ಆಗೋದಕ್ಕೆ ಸ್ವಲ್ಪ ಉಪ್ಪು ಹಾಕಲೇಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಗಂಜಿ ಜೊತೆ ರುಬ್ಬಿರೋ ಹಿಟ್ಟನ್ನು. ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಬೋದು. ಸ್ವಲ್ಪ ನೀರು ಹಾಕ್ತೀನಿ. ಇದು ರೆಡಿ ಆಯ್ತು. ಈಗ ಇದನ್ನು ಮುಚ್ಚಿಟ್ಟು 8 hours-ಇಂದ 10 hours ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. ಈರುಳ್ಳಿ ಸಾಗು ಮಾಡೋದಕ್ಕೆ ಮೊದಲಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 1 ಟೊಮ್ಯಾಟೋನ, ಮೀಡಿಯಮ್ ಸೈಜಿನ ಟೊಮ್ಯಾಟೋನ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ 1 ಟೀ ಸ್ಪೂನಷ್ಟು 2 ಸೇರಿ. ಸ್ವಲ್ಪ ಗೋಡಂಬಿ, ನಮಗೆ ಗ್ರೇವಿ ಎಷ್ಟು ಗಟ್ಟಿ ಬೇಕೋ ಅಷ್ಟು ಕ್ವಾಂಟಿಟಿನಲ್ಲಿ ಹಾಕ್ಕೊಳ್ಬೋದು. ಕೊತ್ತಂಬರಿ ಸೊಪ್ಪು, ಇದನ್ನೀಗ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ.
ಈಗ ಬಾಣಲಿನಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕ್ತಾಯಿದ್ದೀನಿ. ಜೀರಿಗೆ 1/4 ಟೀ ಸ್ಪೂನಷ್ಟು, ಹಸಿಮೆಣಸಿನ್ಕಾಯಿ 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 3 ಮೀಡಿಯಮ್ ಸೈಜಿನ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬ ಉದ್ದುದ್ದ ಕಟ್ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಸೀಳು ಕೊಟ್ಟಿರೋದು. ಉದ್ದುದ್ದಕ್ಕೂ ಕಟ್ ಮಾಡ್ಬೋದು, ಪೂರ್ತಿ ಉದ್ದುದ್ದಕ್ಕೂ. ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಮನೆಯಲ್ಲಿ ಏನು ತರಕಾರಿ ರೆಡಿ ಇಲ್ಲದೆ ಇದ್ದಾಗ ಡೆಲಿಷಿಯಸ್ ಆಗಿ ತಿನ್ನಬೇಕು, ಪೂರಿ ಚಪಾತಿ ಇದ್ರ ಜೊತೆಗೆ ಅಂದರೆ ಇದು ಈರುಳ್ಳಿ ಸಾಗು ಬೆಸ್ಟ್ ಕಾಂಬಿನೇಷನ್ ಆಗುತ್ತೆ. ತುಂಬ ಟೇಸ್ಟಿಯಾಗೂ ಇರುತ್ತೆ. ತರಕಾರಿ ಇಲ್ಲದೆ ಇದ್ದಾಗ ಇದು ಒಂದು ಆಪ್ಷನ್ನು. ಸ್ವಲ್ಪ ಉಪ್ಪು ಹಾಕ್ತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಉಪ್ಪು ಹಾಕೋದ್ರಿಂದ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಚೂರು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಅಚ್ಕಾರದ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು 4-5 ಹಾಕಿದ್ದೆ. ಅಚ್ಕಾರದ ಪುಡಿ ಸ್ವಲ್ಪ ಹಾಕ್ತೀನಿ. ಈಗ ರುಬ್ಬಿರೋ ಮಿಶ್ರಣನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಹಿಡಿಯುತ್ತೆ, ನೀರು ಹಾಕ್ತಾಯಿದ್ದೀನಿ. ಈಗ ಉಪ್ಪು ಹಾಕ್ತಾಯಿದ್ದೀನಿ. ಈರುಳ್ಳಿ ಫ್ರೈ ಆಗಬೇಕಾದ್ರೆ ಉಪ್ಪು ಅರ್ಧ ಸ್ಪೂನ್ ಹಾಕಿದ್ದೆ, ನೋಡ್ಕೊಂಡು ಈಗ ಒಂದು 3/4 ಸ್ಪೂನಷ್ಟು ಹಾಕಿದೆ. ಈಗ ಸ್ವಲ್ಪ ಕುದಿಬೇಕು. ಕುದ್ದ ಮೇಲೆ ಈರುಳ್ಳಿ ಸಾಗು ರೆಡಿ ಆಗುತ್ತೆ. ಇದು ತುಂಬ ಫಾಸ್ಟಾಗಿ ಒಂದು 10 ನಿಮಿಷದೊಳಗೆ ಎಲ್ಲ ಟೋಟಲ್ ಪ್ರೊಸೀಜರ್ ಆಗೋಗ್ಬಿಡುತ್ತೆ. ಟೈಮ್ ಕಡಿಮೆ ಇದ್ದಾಗಲೂ ಇದು ಬೆಸ್ಟ್ ಆಪ್ಷನ್ ಚಪಾತಿ ಜೊತೆಗೆ ಎಲ್ಲ ಮಾಡ್ಕೊಳ್ಳೋಕ್ಕೆ. ದೋಸೆ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಇದು. ಪೂರಿ ದೋಸೆ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ಆಗುತ್ತೆ. ಚೆನ್ನಾಗಿ ಕುದೀತಾ ಇದೆ, ಸೆಟ್ಟಾಗಿದೆ. ಈರುಳ್ಳಿ ಸಾಗು ರೆಡಿ ಆಯಿತು. ಈಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಹಿಟ್ಟು ಒಂದು 10 ಗಂಟೆ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ. ತಕ್ಕ ಮಟ್ಟಿಗೆ ಫರ್ಮೆಂಟ್ ಆಗಿದೆ. ಇದು ಬಹಳನೇ ಏನು ಫರ್ಮೆಂಟ್ ಆಗೋಲ್ಲ, ಯಾಕೆಂದರೆ ಉದ್ದಿನ ಬೇಳೆ ಎಲ್ಲ ಹಾಕಿರಲ್ಲ, ಬರೀ ಮೆಂತ್ಯ ಹಾಕಿ ಅಷ್ಟೇ. ಆದ್ದರಿಂದ ಆದರೂ ದೋಸೆ ಸಾಫ್ಟಾಗಿ ಬರುತ್ತೆ. ಕನ್ಸಿಸ್ಟೆನ್ಸಿ ಕರೆಕ್ಟಾಗೇ ಇದೆ. ಒಂಚೂರು ನೀರು ಹಾಕ್ತೀನಿ ಅಷ್ಟೇ. ಈಗ ದೋಸೆ ರೆಡಿ ಮಾಡ್ಕೊಳ್ಳೋಣ. ಹೆಂಚು ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಫಸ್ಟು ಟಿಶ್ಯೂ ಪೇಪರಲ್ಲಿ ಹೆಚ್ಚಿನ ಎಣ್ಣೆ ಎಲ್ಲ ಒರೆಸ್ಬಿಟ್ಟು ದೋಸೆ ಹಾಕೋದು. ಇದನ್ನು ಹಾಕುವಾಗ ಸಿಮ್ಮಲ್ಲೇ ಇಟ್ಕೊಂಡಿರಬೇಕು. ಕೊತ್ತಂಬರಿ ಸೊಪ್ಪು ಹಾಕೋದು ಆಪ್ಷನಲ್ಲು. ಹಾಕಿದ್ರೆ ಅದ್ರ ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ನೋಡೋಕ್ಕೂ ಅಟ್ರಾಕ್ಟಿವ್ ಆಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ. ಫ್ರೆಂಡ್ಸ್, ಇವಾಗ ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಕಾಯಿ ದೋಸೆಗೆ ನಾನು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಅಕ್ಕಿ 1 ಬಟ್ಲು. ಇದು ದೋಸೆ ಅಕ್ಕಿ ಆದರೂ ಆಗ್ಬೋದು, ಇಲ್ಲ ಸೇಲಂ ರೈಸ್ ಯಾವುದಾದ್ರೂ ತೊಗೊಳ್ಬೋದು. 1 ಬಟ್ಲು ಅಕ್ಕಿ, ಅದರಲ್ಲೇ ಅರ್ಧ ಬಟ್ಲು ಅವಲಕ್ಕಿ, ಗಟ್ಟಿ ಅವಲಕ್ಕಿನೇ ತೊಗೊಳ್ಬೋದು. 1 ಬಟ್ಲು ತೆಂಗಿನ ತುರಿ,
1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 1 ಟೀ ಸ್ಪೂನಷ್ಟು ಮೆಂತ್ಯ. ಇದಿಷ್ಟನ್ನು ಇವಾಗ ತೊಳೆದ್ಬಿಟ್ಟು ನಾನು ನೆನೆಯಕ್ಕೆ ಹಾಕ್ತೀನಿ. ಸಾಯಂಕಾಲದವರೆಗೂ ನೆನೆಸಿದ ಮೇಲೆ ಸಾಯಂಕಾಲ ಗ್ರೈಂಡ್ ಮಾಡಿ ನಾಳೆ ಬೆಳಗ್ಗೆವರೆಗೂ ಫರ್ಮೆಂಟ್ ಆಗೋದಕ್ಕೆ ಬಿಡ್ತೀನಿ. ಸೊ ನಾಳೆ ಬೆಳಗ್ಗೆ ದೋಸೆ ಹಿಟ್ಟಿನ ಜೊತೆ ಸಿಗೋಣ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೆನ್ನೆ ದೋಸೆಗೆ ನೆನೆ ಹಾಕಿ ರುಬ್ಬಿಟ್ಟಿದ್ದೆ, ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ. ನೋಡೋಣ ಫರ್ಮೆಂಟ್ ಆಗಿದೆ ಅಂತ. ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿ, ಈ ಥರ ಆಗಿದೆ ಹಿಟ್ಟು. ಇವಾಗ ದೋಸೆ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ತವಾ ಬಿಸಿಯಾಗಿದೆ. ಈರುಳ್ಳಿನಲ್ಲಿ ಸ್ವಲ್ಪ ಎಲ್ಲ ಹಿಂಗೆ ಉಜ್ಜಿಬಿಟ್ಟು ಎಣ್ಣೆನೆಲ್ಲ ಮುಚ್ಚೋಣ. ಈ ದೋಸೆ ಬೇಯುವಾಗ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಳ್ಬೇಕು. ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗುತ್ತೆ, ನೀಟಾಗಿ ಬೇಯಲ್ಲ ಯೂನಿಫಾರ್ಮಾಗಿ. ಸ್ವಲ್ಪ ಬೇಯಬೇಕು. ಇವಾಗ ದೋಸೆ ಬೆಂದಿದೆ. ನೋಡಿ, ಈ ಥರ ಒಳಗಡೆ ಎಲ್ಲ ಅಷ್ಟು ಗರಿ ಗರಿಯಾಗಿರುತ್ತೆ. ಈ ದೋಸೆ ಒಂದೇ ಕಡೆ ಬೇಯಿಸೋದು. ಇದು ಜಾಸ್ತಿ ಎಣ್ಣೆನೂ ಹಿಡಿಸಲ್ಲ ಇದಕ್ಕೆ. ಫ್ರೆಂಡ್ಸ್, ಇವಾಗ ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಆದ ಕಾಯಿ ದೋಸೆ ರೆಡಿ ಆಯಿತು. ಇದನ್ನು ನಾನು ಸಾಗು ಜೊತೆ ಸರ್ವ್ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಚಟ್ನಿ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಹಾಗೆ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ದಯವಿಟ್ಟು. ಥ್ಯಾಂಕ್ ಯು.